ಅಮಾವಾಸ್ಯೆ ದಿನ ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನ ಹೇಗಿತ್ತು ಗೊತ್ತಾ? ನಮಸ್ಕಾರ, ನಾನು ಪ್ರಕೃತಿ. ಬನ್ನಿ ಹೇಗಿತ್ತು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸನ್ನು ಹೇಳ್ತೀನಿ. ಹಿಂದಿನ ದಿನವೇ ಎಲ್ಲರೂ ಬಂದು ಇಲ್ಲಿ ಹಾಲ್ಟ್ ಆಗ್ತಾರೆ. ಏನಕ್ಕೆ ಅಂತ ಅಂದರೆ 5 ಗಂಟೆ 5:30 ಅಷ್ಟೊತ್ತಿಗೆ ಇಲ್ಲಿ ತೀರ್ಥ ಸ್ನಾನ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟು ಬೇಗ ಬರೋದಕ್ಕಾಗಲ್ಲ ಅಂತ ಇಲ್ಲೆಲ್ಲರೂ ಕೂಡ ಹಿಂದಿನ ದಿನವೇ ಬಂದು ಇಲ್ಲಿ ಹಾಲ್ಟ್ ಆಗಿರ್ತಾರೆ. ಬೆಳಗ್ಗೆ 5:30 ಅಷ್ಟೊತ್ತಿಗೆ ಎಲ್ಲರೂ ರೆಡಿಯಾಗಿ ತೀರ್ಥ ಸ್ನಾನಕ್ಕೆ ಅಂತ ಕೂತಿದ್ದೀವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಕಾಯ್ತಾ ಇದ್ದಾರೆ ತೀರ್ಥ ಸ್ನಾನಕ್ಕೆ ಅಂತ. ತೀರ್ಥ ಸ್ನಾನಕ್ಕಿಂತ ಮೊದಲು ಅಮ್ಮನವರಿಗೆ ಅಭಿಷೇಕ ಮತ್ತು ಪೂಜೆ ನಡೆಯುತ್ತೆ. ಮುಗಿದ ನಂತರ ತೀರ್ಥ ಸ್ನಾನ ಆರಂಭಗೊಳ್ಳುತ್ತದೆ ಮತ್ತು ಅಮ್ಮನವರಿಗೆ ಅಭಿಷೇಕ ಮಾಡಿರುವಂತಹ ಹಾಲು ಮತ್ತು ಸಾಲಿಗ್ರಾಮ ತಂದು ಅಲ್ಲಿ ಪೂಜೆ ಮಾಡಿ ಆ ತೀರ್ಥವನ್ನು ಜನರಿಗೆ, ಅಂದರೆ ನಮಗೆ ಇಲ್ಲಿ ಪ್ರೋಕ್ಷಣೆ ಮಾಡುತ್ತಾರೆ. ನೋಡಿ, ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ ನಂತರ ಸಾಲಿಗ್ರಾಮವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಸಾಲಿಗ್ರಾಮವನ್ನು ತಗೊಂಡು ಹೋದ ನಂತರ ತೀರ್ಥ ಸ್ನಾನ ಆರಂಭ ಮಾಡಲ್ಲ ಈಗಲೇ. ಅದಕ್ಕಿಂತ ಮೊದಲು ಅಮ್ಮ ಇಲ್ಲಿ ಬಂದು ಹೇಗೆ ನೆಲೆಸಿದ್ರು ಮತ್ತು ದೇವಸ್ಥಾನ ಅಮ್ಮನವರ ಬಗ್ಗೆ ಮಾಹಿತಿಯನ್ನು ಫಸ್ಟ್ ಕೊಡ್ತಾರೆ. ಇದ್ರ ಬಗ್ಗೆ ಪವಾಡ ಎಲ್ಲ ಏನಾಯಿತು, ಹೇಗೆ ಎತ್ತ ಅಂತ ಪ್ರತಿಯೊಂದನ್ನು ನಮಗೆ ಇಲ್ಲಿ ಹೇಳ್ತಾರೆ ತೀರ್ಥ ಸ್ನಾನಕ್ಕಿಂತ ಮುಂಚೆ. ಅದಾದ ನಂತರ ಇಲ್ಲಿ ತೀರ್ಥ ಸ್ನಾನ ಆರಂಭಗೊಳ್ಳುತ್ತೆ. ತೀರ್ಥ ಸ್ನಾನ ಯಾಕೆ ಮಾಡ್ತಾರೆ ಅಂತ ಅಂದರೆ, ನಮ್ಮಲ್ಲಿರುವಂತಹ ಅನಾರೋಗ್ಯ ಸಮಸ್ಯೆ ಆಗಿರಲಿ, ಕಷ್ಟಗಳಾಗಿರಲಿ, ಎಲ್ಲದನ್ನು ಒಂದು ಪರಿಹಾರ ಆಗುತ್ತೆ ಅನ್ನೋದು ಒಂದು ಕಾರಣಕ್ಕೆ ಇಲ್ಲಿ ನಾವು ಒಳ್ಳೆಯದಾಗತ್ತೆ ನಮಗೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ನಾವು ತೀರ್ಥ ಸ್ನಾನವನ್ನು ಮಾಡ್ತೀವಿ. ಜೈ ಜೈ. ತೀರ್ಥ ಸ್ನಾನ ಮುಗಿದ ತಕ್ಷಣ ಗೋಪುರದ ಮೇಲೆ ಗರುಡ ಬಂದು ಕುತ್ಕೊಳ್ಳುತ್ತೆ. ನಾನು ನಿಮಗೆ ರೆಡ್ ಕಲರ್ ಮಾರ್ಕ್ ಮಾಡಿ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ. ಇದೇ ಅಲ್ವಾ ಪವಾಡ ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೆ ಅಷ್ಟೇ. ಆದರೆ ನನ್ನ ಕಣ್ಣಾರೆ ನಾನು ನೋಡಿದಾಗ ನನಗೆ ಆಶ್ಚರ್ಯ ಆಗೋಯ್ತು. ಅಮ್ಮನವರ ದೇವಸ್ಥಾನದಲ್ಲಿ 100 ಹಸುಗಳಿದೆಯಂತೆ. ಒಂದೊಂದಕ್ಕಿಂತ ಮುದ್ದಾಗಿದ್ವು. ಇವತ್ತಿನವರೆಗೂ ತಂದಾಗಿಂದ ಇವತ್ತಿನವರೆಗೂ ಒಂದು ದಿನವೂ ಹಾಲು ಕರೆದಿಲ್ವಂತೆ. ಎಲ್ಲದನ್ನು ಕರುಗಳಿಗೆ ಬಿಡ್ತಾರಂತೆ. ತುಂಬ ಮುದ್ದಾಗಿ ಸಾಕೊಂಡಿದ್ದಾರೆ. ಹಾಗೆ ಒಂದೊಂದಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಹೆಸರು ಕರೆದಿದ್ದ ತಕ್ಷಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ತುಂಬ ಮುದ್ದಾಗಿತ್ತು, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ತೀರ್ಥ ಸ್ನಾನ ಎಲ್ಲ ಮುಗಿದಾದ್ಮೇಲೆ ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಇವಾಗ ದೇವಿ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ಕೂಡ ನಾವು ದೇವಿ ದರ್ಶನ ಮಾಡಿಸ್ತೀವಿ. ಚೌಡೇಶ್ವರಿ ಅಮ್ಮನವ್ರನ್ನ ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು. ಎಷ್ಟು ಚೆನ್ನಾಗಿ ಕಾಣ್ತಿದ್ರು ಅಂತ ಅಂದರೆ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು.